ಹವಾಮಾನ ವೈಪರೀತ್ಯದಿಂದ ಕಂಗೆಟ್ಟಿರುವ ಕರ್ನಾಟಕದ ಅಡಿಕೆ ಬೆಳೆಗಾರರಿಗೆ ಇದೀಗ ಕಲಬೆರಕೆ ಅಡಿಕೆ ಸಂಕಷ್ಟಕ್ಕೆ ಸಿಲುಕಿಸಿದೆ. ಮಹಾರಾಷ್ಟ್ರದ ಸರ್ಕಾರ ಕಲಬೆರಕೆ ಅಡಿಕೆಯ ವಿರುದ್ಧ ಪರಿಶೀಲನೆಗೆ ಮುಂದಾಗಿದೆ. ಆಹಾರ ಮತ್ತು ಔಷಧ ಆಡಳಿತ ಇಲಾಖೆ ಗುಣಮಟ್ಟದ ಪರಿಶೀಲನೆ ನಡೆಸುತ್ತಿದ್ದು, ಉತ್ತರ ಭಾರತಕ್ಕೆ ತೆರಳುವ ಅಡಿಕೆ ಲಾರಿಗಳನ್ನು ಮಹಾರಾಷ್ಟ್ರದಲ್ಲಿ ತಡೆ ಹಿಡಿಯಲಾಗಿದೆ. ಮೇ ತಿಂಗಳಲ್ಲಿ ಅಡಿಕೆ ಲಾರಿಗಳ ಪರಿಶೀಲನೆ ನಡೆಸಿದ ವೇಳೆಯಲ್ಲಿ ಕಲಬೆರಕೆ ಇರುವುದು ಪತ್ತೆಯಾಗಿತ್ತು. ಈ ವೇಳೆಯಲ್ಲಿ ಎಫ್ಎಡಿ ಅಧಿಕಾರಿಗಳು ಕಲಬೆರಕೆ ಅಡಿಕೆಯನ್ನ ಸುಟ್ಟು ಹಾಕಿದ್ರು. ಹೀಗಾಗಿ ಉತ್ತರ ಭಾರತಕ್ಕೆ ಸಾಗಾಟ ಮಾಡುವ ಅಡಿಕೆ ಲಾರಿಗಳನ್ನ ಅಧಿಕಾರಿಗಳು ತಡೆದು ನಿಲ್ಲಿಸುತ್ತಿದ್ದಾರೆ. ಹೀಗಾಗಿ ನಾಗಪುರ, ಧುಳೆ, ನಾಂದೇಡ್, ಔರಂಗಾಬಾದ್, ಬೀಡ್ ಹಾಗೂ ಹಿಂಗೋಲಿ ಜಿಲ್ಲೆಗಳಲ್ಲಿ ಲಾರಿಗಳನ್ನ ವಾರಗಟ್ಟಲೆ ತಡೆದು ನಿಲ್ಲಿಸಲಾಗ್ತಿದೆ. ಒಂದೆಡೆಯಲ್ಲಿ ರೈತರು ಅಡಿಕೆ ಆರೋಗ್ಯಕ್ಕೆ ಹಾನಿಕರವಲ್ಲ ಅಂತ ಸಾಬೀತುಪಡಿಸಲು ಹರಸಾಹಸ ಪಡ್ತಾ ಇದ್ದಾರೆ. ಮತ್ತೊಂದೆಡೆಯಲ್ಲಿ ಕೆಲವು ರೈತರು ಲಾಭದ ಆಸೆಯಿಂದ ಇಂಡೋನೇಷ್ಯಾ, ಶ್ರೀಲಂಕಾ, ಮಲೇಷ್ಯಾದಿಂದ ಕಳಪೆ ಅಡಿಕೆಯನ್ನ ಕರ್ನಾಟಕಕ್ಕೆ ತಂದು ನೈಸರ್ಗಿಕ ಚೊಗರು ಬಳಸುವ ಬದಲಾಗಿ ರೆಡ್ ಆಕ್ಸೈಡ್ ನಂತ ರಾಸಾಯನಿಕ ಬಳಸಿ ಬಣ್ಣ ಕಟ್ಟುತ್ತಿದ್ದಾರೆ. ವಿದೇಶಿ ಅಡಿಕೆಯನ್ನ ಕಲಬೆರಕೆ ಮಾಡಿ ಮಾರಾಟ ಮಾಡುವ ಕುರಿತು ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರದಲ್ಲಿ ತಡೆದು ನಿಲ್ಲಿಸಲಾಗಿರುವ ಪ್ರತಿ ಲಾರಿಯಲ್ಲಿಯೂ ಸುಮಾರು 1.5 ಕೋಟಿ ರೂಪಾಯಿ ಮೌಲ್ಯದ ಅಡಿಕೆ ಇದೆ. ವಾರಗಟ್ಟಲೆ ರಸ್ತೆಯಲ್ಲಿ ಲಾರಿಗಳು ನಿಂತಿರುವ ಸ್ಥಿತಿ ಇರುವ ಕಾರಣದಿಂದಲೇ ಲಾರಿಗಳ ಮಾಲೀಕರು ಅಡಿಕೆ ಸಾಗಾಣಿಕೆಗೆ ನಿರಾಕರಿಸುತ್ತಿದ್ದಾರೆ. ಗುಜರಾತ್ಗೆ ಸಾಗಾಟ ಆಗಬೇಕಾದ ಅಡಿಕೆ ನಡು ರಸ್ತೆಯಲ್ಲಿಯೇ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಅಡಿಕೆ ಅಭಾವ ಎದುರಾಗಿದೆ. ಮಹಾರಾಷ್ಟ್ರದಲ್ಲಿ ಕಲಬೆರಕೆ ಪರಿಶೀಲನೆಯ ನೆಪದಲ್ಲಿ ಅಡಿಕೆ ಲಾರಿಗಳನ್ನು ತಡೆದು ನಿಲ್ಲಿಸುತ್ತಿರುವ ಕಾರಣದಿಂದಾಗಿ ಕ್ಯಾಂಪ್ಕೋ ಹಾಗೂ ಮಾಮ್ಕೋಸ್ ಸಂಸ್ಥೆಯ ಪದಾಧಿಕಾರಿಗಳು ಕೇಂದ್ರ ಸಚಿವರ ಭೇಟಿಗೆ ಮುಂದಾಗಿದ್ದಾರೆ. ಈ ಕುರಿತು ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡುವ ಮೂಲಕ ರೈತರಿಗೆ ನ್ಯಾಯ ಒದಗಿಸಬೇಕು ಎಂದು ಕರಾವಳಿ ಹಾಗೂ ಮಲೆನಾಡು ಭಾಗದ ರೈತರು ಆಗ್ರಹಿಸುತ್ತಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.